ಹಲೋ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ನಾವು ಎರಡು ಸಿಸ್ಟಮ್ನ ಇಟ್ಬಿಟ್ಟು ಫಿಸಿಕಲ್ ಆಗಿ ಕೇಬಲ್ ಯಾವ ತರ ಕನೆಕ್ಟ್ ಮಾಡಬೇಕು ಮತ್ತೆ IP ಅಡ್ರೆಸ್ ಯಾವ ತರ ಕೊಡಬೇಕು ಅಂತ ಕನೆಕ್ಷನ್ ನಾನು ಇದರಲ್ಲಿ ತೋರಿಸಿದ್ದೆ. ಲಾಸ್ಟ್ ಸೆಷನ್ ಅಲ್ಲಿ ನಾನು ಈ ಎರಡು ಸಿಸ್ಟಮ್ ನ ತಗೊಂಡಿದ್ದೆ. ಸೊ ಇವತ್ತು ಏನ್ ಮಾಡೋಣ ಅಂದ್ರೆ ನಾವು ನಾಲ್ಕು ಸಿಸ್ಟಮ್ ನ ಫಿಸಿಕಲ್ ಆಗಿ ಯಾವ ತರ ಕನೆಕ್ಷನ್ ಕೊಡಬೇಕು, ಯಾವ ತರ IP ಅಡ್ರೆಸ್ ಕೊಡಬೇಕು ಅದನ್ನ ನಾನು ನಿಮಗೆ ತೋರಿಸ್ತೀನಿ. ಫಸ್ಟ್ ಏನ್ ಮಾಡೋಣ ಅಂದ್ರೆ ಇದು ಎರಡು ಸಿಸ್ಟಮ್ ಏನಿದೆ ಅಲ್ವಾ, ಈ ತರ ಸೆಲೆಕ್ಟ್ ಮಾಡ್ಬಿಟ್ಟು ನಾನು ಡಿಲೀಟ್ ಮಾಡ್ತೀನಿ. ನಾನು ಏನ್ ಮಾಡ್ತೀನಿ, ನಾಲ್ಕು ಫ್ರೆಶ್ ಸಿಸ್ಟಮ್ ನ ಇಡ್ತೀನಿ. ಒಂದು ಸಿಸ್ಟಮ್ ಸೆಲೆಕ್ಟ್ ಮಾಡಿ, ಒನ್ ಸಿಸ್ಟಮ್, ಸೆಕೆಂಡ್ ಸಿಸ್ಟಮ್, ಥರ್ಡ್ ಸಿಸ್ಟಮ್ ಅಂಡ್ ಫೋರ್ತ್ ಸಿಸ್ಟಮ್. ಓಕೆ, PC4, PC5, PC6, PC7 ಅಂತ ಇದೆ. ಇದು ನಾಲ್ಕು ಸಿಸ್ಟಮ್ ಏನಿದೆ ಅಂದ್ರೆ ಒನ್ ಆಫೀಸ್, ಸ್ಮಾಲ್ ಆಫೀಸ್ ಅಂತ ಅನ್ಕೊಳ್ಳಿ. ಒಂದ್ ಸಿಸ್ಟಮ್ ಇಂದ ಇನ್ನೊಂದು ಸಿಸ್ಟಮ್ಗೆ ನಾನು ಡೈರೆಕ್ಟ್ ಕನೆಕ್ಟ್ ಮಾಡ್ಬೋದು. ಡೈರೆಕ್ಟ್ ಕನೆಕ್ಟ್ ಮಾಡ್ಬೇಕಂದ್ರೆ ನಾನು ಏನ್ ಮಾಡ್ತೀನಿ, ಇಲ್ಲಿ ಕೇಬಲ್ ಸೆಕ್ಷನ್ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ನನಗೆ ಕ್ರಾಸ್ ಓವರ್ ಕೇಬಲ್ ಇದೆ. ಓಕೆ, ಒಂದ್ ಸಿಸ್ಟಮ್ ಇಂದ ನಾನು ಕನೆಕ್ಷನ್ ಕೊಡ್ಬೇಕಂದ್ರೆ ಇಲ್ಲಿ ನಾನು ಕ್ಲಿಕ್ ಮಾಡಿದ ತಕ್ಷಣ ನನಗೆ ಫಾಸ್ಟ್ ಇಥರ್ನೆಟ್ 0 ಅಂತ ಇದೆ, ಅಂದ್ರೆ NIC ಕಾರ್ಡ್ ಅಂತ. ಒಂದು NIC ಕಾರ್ಡ್ ಇಂದ ನಾನು ಏನ್ ಮಾಡ್ಬೋದು, ಇನ್ನೊಂದು NIC ಕಾರ್ಡ್ಗೆ ಕೊಡ್ಬೋದು. ಎರಡು ಸಿಸ್ಟಮ್ಗೆ ಕರೆಕ್ಟ್ ಆಗ್ಬಿಡುತ್ತೆ. ಮತ್ತೆ ಇನ್ನ ಉಳಿದಿದ್ದು ಎರಡು ಸಿಸ್ಟಮ್ನು ನಾನು ನೆಟ್ವರ್ಕಿಂಗ್ ಒಳಗಡೆ ಬಳಸ್ಬೇಕಂದ್ರೆ ನಾನು ಏನ್ ಮಾಡ್ಬೇಕಂದ್ರೆ ಒಂದು ನೆಟ್ವರ್ಕಿಂಗ್ ಡಿವೈಸ್ ನಾನು ಬಳಸ್ತೀನಿ. ಆ ನೆಟ್ವರ್ಕಿಂಗ್ ಡಿವೈಸ್ಗೆ ನಾನು ಸ್ವಿಚ್ ಅಂತ ಹೇಳ್ತೀನಿ. ನಾನು ಇದು ಬಂದ್ಬಿಟ್ಟು ನೆಟ್ವರ್ಕಿಂಗ್ ಸ್ವಿಚ್ ಒಳಗಡೆ ಬಹಳಷ್ಟು ಮಾಡೆಲ್ಸ್ ಇರುತ್ತೆ ಮತ್ತೆ ಸೀರೀಸ್ ಇರುತ್ತೆ. ಇದು ಬಂದ್ಬಿಟ್ಟು 2960 ಸ್ವಿಚ್. ನಾನು ಫಿಸಿಕಲ್ ಆಗಿ ಕನೆಕ್ಷನ್ ಕೊಡ್ಬೇಕಂದ್ರೆ ಅದಕ್ಕಿಂತ ಮುಂಚೆ ನಾವೇನ್ ಮಾಡೋಣ ಅಂದ್ರೆ ಈ ಸ್ವಿಚ್ ನ ಒಂದ್ಸಲ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಫಿಸಿಕಲ್ ಆಗಿ ನಿಮಗೆ ಇಲ್ಲಿ ನೋಡ್ಬೋದು ನೀವು. ಇದು ಟೋಟಲ್ ಎಷ್ಟು ಪೋರ್ಟ್ ಇದೆ ಅಂದ್ರೆ 24 ಪೋರ್ಟ್ ಸ್ವಿಚ್ ಅಂತ ಹೇಳ್ತೀವಿ ನಾವು. ಓಕೆ, ಇದು ಬಂದ್ಬಿಟ್ಟು 24 ಪೋರ್ಟ್ ಸ್ವಿಚ್. ಅಂದ್ರೆ 24 ಸಿಸ್ಟಮ್ಸ್ ನಾನು ಏನ್ ಮಾಡ್ಬೋದು ಅಂದ್ರೆ ಇದಕ್ಕೆ ಕನೆಕ್ಟ್ ಮಾಡ್ಬೋದು. ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ, ಈಗ ನೋಡ್ರಿ, PC to PC ಇದು ಬಂದ್ಬಿಟ್ಟು ಲೈಕ್ ಡಿವೈಸ್. PC to ಸ್ವಿಚ್ ಬಂದ್ಬಿಟ್ಟು ಇದು ಲೈಕ್ ಡಿವೈಸ್ ಆಗಲ್ಲ, ಇದು ಅನ್ಲೈಕ್ ಡಿವೈಸ್. ಅನ್ಲೈಕ್ ಡಿವೈಸಸ್ಗೆ ಯಾವಾಗ್ಲೂ ನಾವು ಸ್ಟ್ರೈಟ್ ಥ್ರೂ ಕೇಬಲ್ ಯೂಸ್ ಮಾಡಬೇಕು ಅಥವಾ ಸ್ಟ್ರೈಟ್ ಓವರ್ ಕೇಬಲ್ ಯೂಸ್ ಮಾಡಬೇಕು. ಕೇಬಲ್ ಸೆಕ್ಷನ್ಗೆ ಬನ್ನಿ. ಇಲ್ಲಿ ನಿಮಗೆ ಸ್ಟ್ರೈಟ್ ಥ್ರೂ ಕೇಬಲ್ ಅಂತ ಇರುತ್ತೆ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಕಂಪ್ಯೂಟರ್ ಫಾಸ್ಟ್ ಇಥರ್ನೆಟ್ 0 to ಸ್ವಿಚ್ ಫಾಸ್ಟ್ ಇಥರ್ನೆಟ್. ಓಕೆ, ಇದು ಕನೆಕ್ಷನ್ ಆಯ್ತು. ಇಲ್ಲಿ ನೋಡಿ, ನಿಮಗೆ ಇದು ಗ್ರೀನ್ ಕಲರ್ ಇದೆ, ಇದು ನಿಮಗೆ ಆರೆಂಜ್ ಕಲರ್ ಇದೆ, ಸರಿನಾ? ಅದಾದ್ಮೇಲೆ ನಾನು ಮತ್ತೆ ಏನ್ ಮಾಡ್ತೀನಿ, ಇನ್ನೊಂದು ಕೇಬಲ್ ತಗೊಳ್ತೀನಿ. ಸೆಕೆಂಡ್ PC5 ಫಾಸ್ಟ್ ಇಥರ್ನೆಟ್ ಇಂದ ಮತ್ತೆ ಸ್ವಿಚ್ ಫಾಸ್ಟ್ ಇಥರ್ನೆಟ್ 2 ಸೆಕೆಂಡ್ ಪೋರ್ಟಿಗೆ ನಾನು ಕನೆಕ್ಟ್ ಮಾಡಿದೆ. ಇಲ್ಲಿ ನೀವು ಅಷ್ಟೇ, ನಿಮಗೆ ಆರೆಂಜ್ ಅಂಡ್ ಗ್ರೀನ್ ಕಲರ್ ಬರ್ತಾ ಇದೆ. ಮತ್ತೆ ಇನ್ನೊಂದು ಸ್ಟ್ರೈಟ್ ಓವರ್ ಕೇಬಲ್ ತಗೊಳ್ಳಿ. PC6 ಫಾಸ್ಟ್ ಇಥರ್ನೆಟ್ ಇಂದ ಸ್ವಿಚ್ ಫಾಸ್ಟ್ ಇಥರ್ನೆಟ್ಗೆ ಕನೆಕ್ಷನ್ ಕೊಟ್ಟೆ. ಓಕೆ, ಇನ್ನೊಂದು ನೋಡಿ, ಸ್ಟ್ರೈಟ್ ಥ್ರೂ ಕೇಬಲ್ PC ಫಾಸ್ಟ್ ಇಥರ್ನೆಟ್ ಇಂದ ಇದು ಫಾಸ್ಟ್ ಇಥರ್ನೆಟ್, ಸ್ವಿಚ್ ಫಾಸ್ಟ್ ಇಥರ್ನೆಟ್. ಓಕೆ, ಸ್ಟಾರ್ಟಿಂಗ್ ಅಲ್ಲಿ ನೀವು ನೋಡಬಹುದು ಇಲ್ಲಿ ಏನಾಗಿತ್ತಂದ್ರೆ ಇಲ್ಲಿ ಆರೆಂಜ್ ಕಲರ್ ಇತ್ತು, ಆಮೇಲೆ ಗ್ರೀನ್ ಟರ್ನ್ ಆಯ್ತು. ಅದೇ ತರ ಇಲ್ಲಿ ನೋಡಿ, ಈಗ ಸದ್ಯ ಇಲ್ಲಿ ಸಿಸ್ಟಮ್ ಹತ್ರ ನಿಮಗೆ ಆರೆಂಜ್ ಇದೆ, ಇಲ್ಲಿ ಸ್ವಿಚ್ ಹತ್ರ ಇಲ್ಲಿ ಗ್ರೀನ್ ಆಯ್ತು ಈಗ. ಓಕೆ, ಆರೆಂಜ್ ಇದ್ರೆ ನಿಮಗೆ ಏನಾಗುತ್ತೆ ಅಂದ್ರೆ ಗ್ರೀನ್ ಆಗುತ್ತೆ, ಸ್ವಲ್ಪ ವೇಟ್ ಮಾಡ್ಬೇಕಂತ ಅರ್ಥ. ನಾಲ್ಕು ಫ್ರೆಶ್ ಸಿಸ್ಟಮ್ ಇದೆ ಮತ್ತೆ ಇದು ಸ್ವಿಚ್ ಫ್ರೆಶ್ ಇದೆ. ಅಂದ್ರೆ ಈಗ ಜಸ್ಟ್ ಫಿಸಿಕಲ್ ಆಗಿ ಮಾತ್ರ ನಾನು ಕೇಬಲ್ ಕನೆಕ್ಷನ್ ಕೊಟ್ಟಿದ್ದೀನಿ, ಇದಕ್ಕೆ ನಾನು IP ಅಡ್ರೆಸ್ ಕೊಟ್ಟಿಲ್ಲ. ಓಕೆ, IP ಅಡ್ರೆಸ್ ಅಂದ್ರೆ ಏನು ಅದನ್ನ ನಾವು ಜಸ್ಟ್ ನಾವು ನೋಡೋಣ, ಆಕ್ಚುಲಿ ಡೆಫಿನೇಷನ್ ಯಾವ ತರ ಇರುತ್ತೆ ಅಂತ. IP ಅಡ್ರೆಸ್ ಇದಕ್ಕೆ ನಾವು ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್ ಅಂತ ಹೇಳ್ತೀವಿ. ಇದು ನಿಮಗೆ ಎಕ್ಸಾಂಪಲ್ ಯಾವ ತರ ಇರುತ್ತೆ ಅಂದ್ರೆ 192.0.2.1 ಈ ತರ ಆದ್ರೂ ಇರ್ಬೋದು, ಇಲ್ಲಾಂದ್ರೆ 192.1.1.1 ಈ ತರ ಆದ್ರೂ ಇರ್ಬೋದು. ಇದಕ್ಕೆ ನಾವು ಲಾಜಿಕಲ್ ಅಡ್ರೆಸ್ ಅಂತ ಹೇಳ್ತೀವಿ. IP ಅಡ್ರೆಸ್ ಪ್ರತಿ ಸಿಸ್ಟಮ್ಗೆ ಕಮ್ಯುನಿಕೇಶನ್ ಮಾಡ್ಬೇಕಂದ್ರೆ ಕಂಪಲ್ಸರಿ ಒಂದು IP ಅಡ್ರೆಸ್ ಅನ್ನೋದು ಇರಬೇಕು. ಓಕೆ,
ಸೊ ಇದು ಎಲ್ಲಾ ಸಿಸ್ಟಮ್ಗೆ ಏನಾಗುತ್ತೆ ಅಂದ್ರೆ ಅಸೈನ್ ಆಗಿರುತ್ತೆ. ಎಲ್ಲಾ ಸಿಸ್ಟಮ್ಗೆ ನಾವು ಕಂಪಲ್ಸರಿ ಆಗಿ ಕೊಡಬೇಕು. ಸೊ ಕಂಪ್ಯೂಟರ್ ನಾವು ನೆಟ್ವರ್ಕಿಂಗ್ ಒಳಗಡೆ ಇಂಟ್ರೊಡ್ಯೂಸ್ ಮಾಡ್ಬೇಕಂದ್ರೆ ಕಂಪಲ್ಸರಿ ಆಗಿ ನಾವು IP ಅಡ್ರೆಸ್ ನ ಇಂಟ್ರೊಡ್ಯೂಸ್ ಮಾಡಬೇಕು. ಓಕೆ. ಸೊ IP ಅಡ್ರೆಸ್ ಒಳಗಡೆ ನಿಮಗೆ 4 ಪ್ರಕಾರ ಬರುತ್ತೆ. ಯಾವ್ದು ಅಂದ್ರೆ ಒಂದು ಬಂದ್ಬಿಟ್ಟು ಪಬ್ಲಿಕ್ IP ಅಡ್ರೆಸ್, ಇನ್ನೊಂದು ಬಂದ್ಬಿಟ್ಟು ಪ್ರೈವೇಟ್ IP ಅಡ್ರೆಸ್, ಅದಾದ್ಮೇಲೆ ಸ್ಟ್ಯಾಟಿಕ್ IP ಅಡ್ರೆಸ್, ಮತ್ತೆ ಇನ್ನೊಂದು ಡೈನಾಮಿಕ್ IP ಅಡ್ರೆಸ್. ಓಕೆ. ಸೊ IP ಅಡ್ರೆಸ್ ಒಳಗಡೆನು ಮತ್ತೆ 2 ವರ್ಷನ್ ಬರುತ್ತೆ. ಒಂದು IP ವರ್ಷನ್ 4, ಇನ್ನೊಂದು IP ವರ್ಷನ್ 6. ಈಗ ಸದ್ಯ ನಾವು IP ವರ್ಷನ್ 4 ನಾವು ನೋಡೋಣ. ಸೊ IP ವರ್ಷನ್ 4 ಒಳಗಡೆನು 3 ಕ್ಲಾಸ್ ಬರುತ್ತೆ. ಕ್ಲಾಸ್ A, ಕ್ಲಾಸ್ B ಮತ್ತೆ ಕ್ಲಾಸ್ C. ಸೊ ಕ್ಲಾಸ್ A ರೇಂಜ್ ನೋಡಿ 1.0.0.0 ಇಂದ 127.0.0.0. ಓಕೆ. ಸೊ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ 1 ಇಂದ 127 ರೇಂಜ್ ಅಂತ ಕ್ಲಾಸ್ ಎದು. ಓಕೆ. ಆಮೇಲೆ ಕ್ಲಾಸ್ ಬಿ ರೇಂಜ್ ಯಾವ ತರ ಅಂದ್ರೆ 128.0.0.0 ಅಲ್ಲಿಂದ ಹಿಡಿದು 191.255.0.0. ಸೊ ಇದು ಈ ತರನು ಹೇಳ್ಬೋದು. 128 ಇಂದ ಹಿಡಿದ್ಬಿಟ್ಟು 191 ಸೀರೀಸ್ ಅಲ್ಲಿ ಕ್ಲಾಸ್ ಬಿ ಬರುತ್ತೆ. ಕ್ಲಾಸ್ ಸಿ ಇದು ರೇಂಜ್ ಯಾವ ತರ ಇರುತ್ತೆ ಅಂದ್ರೆ 192.0.0.0 ಇಲ್ಲಿಂದ 223.255.255.255. ಸೊ ಕ್ಲಾಸ್ ಸಿ ರೇಂಜ್ ಬಂದ್ಬಿಟ್ಟು 192 ಸೀರೀಸ್ ಇಂದ 223 ಸೀರೀಸ್ ಅಂತ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು IP ವರ್ಷನ್ 4. ಸೊ ಈಗ ಈ 4 ಸಿಸ್ಟಮ್ ಫಿಸಿಕಲ್ ಆಗಿ ಈಗ ಕನೆಕ್ಟೆಡ್ ಇದೆ. ಸೊ ಒಂದು ಸಿಸ್ಟಮ್ ಇಂದ ಇನ್ನೊಂದು ಸಿಸ್ಟಮ್ಗೆ ಕಮ್ಯುನಿಕೇಶನ್ ಮಾಡ್ಬೇಕಂದ್ರೆ ಮಧ್ಯದಲ್ಲಿ ಒಂದು ಡಿವೈಸ್ ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಇದು ನೆಟ್ವರ್ಕಿಂಗ್ ಡಿವೈಸ್. ಇದಕ್ಕೆ ನಾವು ನೆಟ್ವರ್ಕಿಂಗ್ ಸ್ವಿಚ್ ಅಂತ ಹೇಳ್ತೀವಿ. ಫಿಸಿಕಲ್ ಆಗಿ ಈಗ ಕನೆಕ್ಟೆಡ್ ಆಗಿದೆ, ನಿಮಗೆ ಗ್ರೀನ್ ಕಲರ್ ಎಲ್ಲ ಕಡೆ ಇದೆ. ಬಟ್ ಲಾಜಿಕಲ್ ಆಗಿ ಇಂಟರ್ನಲ್ಲಿ ಕನೆಕ್ಷನ್ ಇಲ್ಲ. ಇಂಟರ್ನಲ್ಲಿ ಕನೆಕ್ಷನ್ ಕೊಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು, IP ಅಡ್ರೆಸ್ ಕೊಡ್ಬೇಕು. ಸೊ IP ಅಡ್ರೆಸ್ ಯಾವ ತರ ಕೊಡ್ತೀವಿ ಅಂದ್ರೆ, ಸೊ ಸಿಸ್ಟಮ್ ನ ಕ್ಲಿಕ್ ಮಾಡಿ ಒಂದ್ಸಲ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಡೆಸ್ಕ್ಟಾಪ್ ಅಂತ ಇರುತ್ತೆ. ಈ ಡೆಸ್ಕ್ಟಾಪ್ ನ ಕ್ಲಿಕ್ ಮಾಡಿ ಆಮೇಲೆ ಏನ್ ಮಾಡಿ IP ಕಾನ್ಫಿಗರೇಷನ್. ಸೊ ಇಲ್ಲಿ ನೋಡಿ ನಿಮಗೆ IP ವರ್ಷನ್ 4 ಅಡ್ರೆಸ್ ಅಂತ ನಿಮಗೆ ಕಾಣ್ತಾ ಇದೆ. ಸೊ ನಾನು ಈಗ IP ಅಡ್ರೆಸ್ ಕೊಡ್ತೇನೆ 192.1.1.1. 192 ಸೀರೀಸ್ ಅಲ್ಲಿ ಕೊಟ್ಟೆ ನಾನು, ಅಂದ್ರೆ ಕ್ಲಾಸ್ ಸಿ. ಸಬ್ನೆಟ್ ಮಾಸ್ಕ್ ನ ಕ್ಲಿಕ್ ಮಾಡಿ. ಸೊ 255.255.255.0 ಇದು ಸಬ್ನೆಟ್ ಆಯ್ತು. ಸೊ PC4 ಗೆ ನಾನು ಕೊಟ್ಟೆ. ಅದಾದ್ಮೇಲೆ PC5 ಇದಕ್ಕೆ ನಾವು ಹೆಸರು IP ಅಡ್ರೆಸ್ ಕೊಡೋಣ. ಡೆಸ್ಕ್ಟಾಪ್ IP ಕಾನ್ಫಿಗರೇಷನ್ 192.168.1.2. ಇದಕ್ಕೆ 2 ನಮ್ಮ ಸೀರೀಸ್ ಒಂದು ಆರ್ಡರ್ ವೈಸ್ ಕೊಡೋಣ, ಅಂದ್ರೆ ಕನ್ಫ್ಯೂಸ್ ಆಗೋದು ಬೇಡ ಅಂತ. ಆಮೇಲೆ PC6 ಇದಕ್ಕೆ ಡೆಸ್ಕ್ಟಾಪ್ IP ಕಾನ್ಫಿಗರೇಷನ್ 192.168.1.3. ಸೊ 1.3 ಕೊಟ್ಟೆ ನಾನು. ಅದಾದ್ಮೇಲೆ ಸೊ ಲಾಸ್ಟ್ PC IP ಅಡ್ರೆಸ್ ಏನ್ ಕೊಡೋಣ, 4 ಸೀರೀಸ್ ಅಲ್ಲಿ ಕೊಡೋಣ. ಸೊ ಡೆಸ್ಕ್ಟಾಪ್ IP ಕಾನ್ಫಿಗರೇಷನ್ 192.168.1.4. ಓಕೆ. ಸೊ 4 ಸಿಸ್ಟಮಿಗೆ ನಾನು ಏನ್ ಮಾಡಿದೆ, IP ಅಡ್ರೆಸ್ ಕೊಟ್ಟೆ. ಸೊ 192 ಸೀರೀಸ್ 192.168.1.1, 1.2, 1.3, 1.4. ಸೊ ಇದು ಏನಿದೆ ಅಂದ್ರೆ 4 ಸಿಸ್ಟಮ್ ಒಂದೇ ನೆಟ್ವರ್ಕ್ ಒಳಗಡೆ ಇದೆ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂದ್ರೆ, ಇದು ಬಂದ್ಬಿಟ್ಟು ಲೋಕಲ್ ಸಿಸ್ಟಮ್ಸ್ ಅಂತ ಹೇಳ್ಬೋದು ನಾನು. ಸೊ ಲೋಕಲ್ ಸಿಸ್ಟಮ್ಸ್ಗೆ ನಾನು ಹೆಸರು ಕೊಡ್ತೀನಿ. ಏನ್ ಕೊಡ್ತೀನಿ ಅಂದ್ರೆ, ಈ ಸಿಸ್ಟಮ್ ಬಂದ್ಬಿಟ್ಟು ನಾನು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಒಳಗಡೆ ಯೂಸ್ ಮಾಡ್ತಕ್ಕಂಥ ಸಿಸ್ಟಮ್, ಅದಕ್ಕೆ ಅಕೌಂಟ್ಸ್ ಅಂತ ಕೊಟ್ಟೆ. ಇದು ಬಂದ್ಬಿಟ್ಟು ಸೊ ಇದು ಲೈಬ್ರರಿ ಒಳಗಡೆ ಯೂಸ್ ಮಾಡ್ತಕ್ಕಂಥ ಸಿಸ್ಟಮ್. ಸೊ ಇದು ಬಂದ್ಬಿಟ್ಟು ಲ್ಯಾಬ್.
ಲ್ಯಾಬ್ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಸಿಸ್ಟಮ್. ಸೊ ಈ ಸಿಸ್ಟಮ್ ಬಂದ್ಬಿಟ್ಟು ರಿಸೆಪ್ಷನ್ ಅಥವಾ ಫ್ರಂಟ್ ಆಫೀಸ್ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಸಿಸ್ಟಮ್. ಓಕೆ, ಸೊ 4 ಸಿಸ್ಟಮ್ ನಾನು ಏನ್ ಮಾಡಿದೆ ಅಂದ್ರೆ ಒಂದು ಹೆಸರು ಕೊಟ್ಟೆ. ಅಂದ್ರೆ ಇದು ಲೋಕಲಿ ಒಂದೇ ಆಫೀಸ್ ಒಳಗಡೆ ಯೂಸ್ ಮಾಡ್ತಕ್ಕಂಥ ಸಿಸ್ಟಮ್. ಸೊ ಮತ್ತೆ 4 ಸಿಸ್ಟಮ್ ನಾನು IP ಅಡ್ರೆಸ್ ಕೊಟ್ಟೆ. ಸೊ ಇದಕ್ಕೆ 192 ಸೀರೀಸ್ ಅಲ್ಲಿ 1, ಅದಾದ್ಮೇಲೆ ಇದಕ್ಕೆ 2. ಸೊ ರಿಸೆಪ್ಷನ್ IP ಅಡ್ರೆಸ್ ಬಂದ್ಬಿಟ್ಟು 4 ಇದೆ. ಲ್ಯಾಬ್ ಬಂದ್ಬಿಟ್ಟು 3 ಇದೆ. ಓಕೆ, 192 3 ಇದೆ. ಆಮೇಲೆ ಇದು ಬಂದ್ಬಿಟ್ಟು 4 ಇದೆ. ಸೊ ಈಗ ಇಂಟರ್ನಲ್ಲಿನೂ ಕಮ್ಯುನಿಕೇಶನ್ ಸ್ಟಾರ್ಟ್ ಆಗಿದೆ. ಸೊ ಒಂದ್ಸಲ ನಾವು ಚೆಕ್ ಮಾಡ್ಬೋದು ಕಮ್ಯುನಿಕೇಶನ್ ಯಾವ ತರ ಸ್ಟಾರ್ಟ್ ಆಗಿದೆ ಅಂತ. ಸೊ ಫಿಸಿಕಲ್ ಆಗಿ ಈಗ ಎಲ್ಲ ಸಿಸ್ಟಮ್ಸ್ ಕನೆಕ್ಷನ್ ಅಲ್ಲಿ ಇದೆ. ಈಗ ಲಾಜಿಕಲ್ ಆಗಿ ನಾನು ಕಮ್ಯುನಿಕೇಟ್ ಮಾಡ್ಬೇಕಂದ್ರೆ ಈಗ ಒಂದು ಸಿಸ್ಟಮ್ ನ ಓಪನ್ ಮಾಡ್ತೀನಿ. ಕಮ್ಯುನಿಕೇಶನ್ ಇದನ್ನ ಅಥವಾ ಇಲ್ಲ ಅಂತ ಚೆಕ್ ಮಾಡ್ಬೇಕಂದ್ರೆ ನಾನು ಏನ್ ಮಾಡ್ತೀನಿ, ಫಸ್ಟ್ ಸೆಲ್ಫ್ ಸಿಸ್ಟಮ್ IP ಅಡ್ರೆಸ್ ಚೆಕ್ ಮಾಡ್ಬೇಕಂದ್ರೆ IP config CONFIG IP CONFIG ಅಂತ ಕಮಾಂಡ್ ಟೈಪ್ ಮಾಡ್ಬಿಟ್ಟು ಎಂಟರ್ ಪ್ರೆಸ್ ಮಾಡಿ. ಸೊ ಈಗ ನನ್ನ ಸಿಸ್ಟಮ್ IP ಅಡ್ರೆಸ್ ನನಗೆ ಕಾಣ್ತಾ ಇದೆ ನೋಡಿ. ಸೊ 192.168.1.1. ಓಕೆ, ಸೊ ಈಗ ನನ್ನ ಡೆಸ್ಟಿನೇಷನ್ ಸಿಸ್ಟಮ್ ಚೆಕ್ ಮಾಡ್ಬೇಕಂದ್ರೆ PING ಸ್ಪೇಸ್ 192.168.1.2. ಸೊ ನಿಮಗೆ ರಿಪ್ಲೈ ಬರ್ತಾ ಇದೆ ನೋಡಿ, ರಿಪ್ಲೈ ಫ್ರಮ್ 2 ಇಂದ ರಿಪ್ಲೈ ಬರ್ತಾ ಇದೆ. ಅದಾದ್ಮೇಲೆ 3 ಕೊಡೋಣ, 3 ಇಂದನೂ ರಿಪ್ಲೈ ಬರ್ತಾ ಇದೆ. ಅದಾದ್ಮೇಲೆ ನೀವು 4 ಕೊಡೋಣ, 4 ಇಂದನೂ ರಿಪ್ಲೈ ಬರ್ತಾ ಇದೆ. ಸೊ ಅಂದ್ರೆ 4 ಸಿಸ್ಟಮ್ ನೆಟ್ವರ್ಕ್ ಒಳಗಡೆ ಕಮ್ಯುನಿಕೇಟ್ ಆಗಿದೆ ಅಂತ ಅರ್ಥ. ಸೊ 4 ಸಿಸ್ಟಮ್ ಒಳಗಡೆ ನಾವು ಡೇಟಾ ಸೆಂಡ್ ಮಾಡ್ಬೋದು, ಡೇಟಾ ರಿಸೀವ್ ಮಾಡ್ಬೋದು, ಮೇಲ್ ಕಳಿಸ್ಬೋದು, ಮೇಲ್ ರಿಸೀವ್ ಮಾಡ್ಬೋದು, ಮತ್ತೆ ಇನ್ಫಾರ್ಮೇಶನ್ ಶೇರ್ ಮಾಡ್ಬೋದು. ಇದು ಬಂದ್ಬಿಟ್ಟು ನಿಮಗೆ ಜಸ್ಟ್ ಲೋಕಲ್ ಏರಿಯಾ ಕನೆಕ್ಷನ್ ಒಳಗಡೆ ನಿಮಗೆ ಕಮ್ಯುನಿಕೇಶನ್ ಸಕ್ಸಸ್ ಆಯ್ತು ಅಂತ ನಾವು ಹೇಳ್ಬೋದು.